ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ರಾಜೇಶ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ಕಡೆಯಿಂದ ಬೆಳಗಿನ ಶುಭೋದಯ ಎಲ್ಲರಿಗೂ. ಬೆಳಗ್ಗೆನೆ ಒಳ್ಳೆ ತಂಪಾದ ಗಾಳಿ ಬೀಸ್ತಿದೆ. ಒಳಗಡೆ ನೋಡಿದ್ರೆ ಶೆಕೆ, ಹೊರಗಡೆ ಬಂದು ನೋಡಿದ್ರೆ ಚಳಿಗೆ ಇರೋಕ್ಕಾಗ್ತಿಲ್ಲ. ಮಕ್ಕಳು ಸ್ಕೂಲ್ ಬೇರೆ ಇದೆ, ಕಲ್ಸೋ ಬೇಡವ ಅನ್ಸ್ಬಿಟ್ಟೈತೆ. ಚಳಿಯಲ್ಲಿ ಹೆಂಗೆ ಎದ್ದೋಗ್ತಾರೋ ಏನೋ, ನಾವೇ ಎದ್ದೊಳಕ್ಕಾಗಲ್ಲ ಪಾಪ. ಮಕ್ಕಳು ಎದ್ದೋಗು ರೆಡಿ ಆಗು ಅಂದ್ರೇನೆ ಕಷ್ಟ ಆಗುತ್ತೆ. ಬೆಳಿಗ್ಗೆನೆ ಹೊರಗಡೆ ಬಂದ್ರೆ ಮಳೆ ಗಿಡ ಹಸಿರು ಇದು ನೋಡಿದ್ರೇನೆ ನೋಡೋದಕ್ಕೆ ಎಷ್ಟು ಚಂದ ಅನ್ಸುತ್ತೆ. ಹಳ್ಳಿಗಳ ಕಡೆ ಇನ್ನೂ ಚೆನ್ನಾಗಿರುತ್ತೆ, ಸಿಟಿ ಕಡೆ ಅಷ್ಟು ಅನ್ಸೋದೇ ಇಲ್ಲ. ಎಲ್ಲಿ ನೋಡೋದು ಸುತ್ತಮುತ್ತ ಬಿಲ್ಡಿಂಗೇ ಕಾಣಿಸುತ್ತೆ. ಈ ಕಡೆ ಬಿಲ್ಡಿಂಗ್ ಜಾಗ ಇದೆ, ಕಟ್ಟಿಲ್ಲ ಇನ್ನೂ. ಹಾಗೆ ನೋಡೋದಕ್ಕೆ ಒಂಥರ ಚಂದ ಅನ್ಸುತ್ತೆ. ಮಾಮೂಲಿ ಟೈಮಲ್ಲಿ ಪಕ್ಷಿಗಳು ಬಂದು ಮರದ ಮೇಲೆ ಕುತ್ಕೊಂಡು ಕಿರ್ಸ್ತಾ ಇರ್ತಾರೆ, ನೋಡೋದಕ್ಕೆ ಕೇಳೋದಕ್ಕೆ ಎಷ್ಟು ಚಂದ ಅನ್ಸುತ್ತೆ. ಹಾಗೆ ನಾನು ಹಾಕಿರೋ ಗಿಡದಲ್ಲಿ ಹೂವು ಮತ್ತೆ ತೊಗರಿಕಾಯಿ ಹಾಕಿದ್ದೆ, ಅದೆಲ್ಲ ಚಿಗುರೈತೆ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಮಕ್ಳಿಗೆ ಇನ್ನೂ ನಾಷ್ಟ ಮಾಡಬೇಕಾಗಿತ್ತು. ನಮ್ಮ ಅತ್ತೆ ಅವ್ರನ್ನ ಮಕ್ಕಳನ್ನ ಎಬ್ಬಿಸ್ತಾ ಇದ್ರು. ನಾನು ಅಡುಗೆಗೆಲ್ಲ ರೆಡಿ ಮಾಡಿ ಇಡೋಣ ಅಂತ ಹೇಳಿ ದೋಸೆ ಹಾಕ್ಕೊಡ್ತಿದ್ದೀನಿ ಮಕ್ಕಳಿಗೆ ಅಂತ. ಬೆಳಿಗ್ಗೆನೆ ಚಳಿಗೆ ಬಿಸಿ ಬಿಸಿಯಾಗಿ ದೋಸೆ ಇಡ್ಲಿ ಚಪಾತಿ ಇಂಥದ್ದಿದ್ರೆ ಚೆನ್ನಾಗಿರುತ್ತೆ. ಹಾಗೇನೆ ಟಿಫನ್ಗೆ ಮಕ್ಕಳಿಗೆ ದೋಸೆ ಹಾಕ್ಕೊಟ್ಟು ಕಳಿಸ್ತಾ ಇದ್ದೀನಿ. ಹೋಗೋಗೋ ತಿನ್ಕೊಂಡು ಹೋಗ್ತಾರೆ. ನಾವು ಮಾಮೂಲಿಯಾಗಿ ಇನ್ನು ದೋಸೆಗೆ ಇಡ್ಲಿಗೆ ಎಲ್ಲ ಈ ಚಟ್ನಿ ಮಾಡ್ಕೊತೀವಲ್ಲ, ಸೇಮ್ ಕಾಯಿ ಚಟ್ನಿ ಯಾವ ರೀತಿ ಮತ್ತು ಅದೇ ಥರನೇ ಮಾಡಿ ಇಟ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಮಕ್ಕಳು ಕಟ್ ಮಾಡಿಕೊಟ್ರೆ ತಿನ್ನೋದಿಲ್ಲ. ಈ ಥರ ಅಡುಗೆಯಲ್ಲಿ ಮಾಡುವಾಗ ಏನಾದರೂ ಮಿಕ್ಸ್ ಮಾಡಿ ಕೊಟ್ಟರೆ ಸ್ವಲ್ಪ ಅದು ಗೊತ್ತಾಗೋದು ಇಲ್ಲ, ಅವ್ರು ತಿಂದಂಗೂ ಆಗುತ್ತೆ. ಹಾಗೆ ಇನ್ನು ಮಕ್ಕಳ ಟಿಫನ್ಗೆ ದೋಸೆ ಅದು ಇಡ್ಲಿ ಸ್ವಲ್ಪ ಹಾಕ್ಕೊಟ್ಟು ಕಳಿಸ್ಬಿಟ್ಟು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಸಾಂಬಾರು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಬೆಳಗ್ಗೆ ಹೋಗಿ ನಾಷ್ಟ ಕೊಟ್ಟು ಕಳಿಸ್ತಾ ಇದ್ದಂಗೆ ಮಧ್ಯಾಹ್ನಗೂ ಸಾರು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಮಧ್ಯಾಹ್ನದ ಹೊತ್ತು ಆಗಲ್ಲ. ಮತ್ತು ದೋಸೆಗೆ ಅಂತ ನಾನು ಕ್ಯಾರೆಟು ಸ್ವಲ್ಪ ಬೀಟ್ರೋಟು ಪನ್ನೀರು ಇಷ್ಟು ತುರಿದ್ಬಿಟ್ಟು ಹಾಕಿ ಮಕ್ಕಳಿಗೆ ಹಾಕ್ಕೊಡ್ತಿದ್ದೀನಿ. ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ತಿಂದ್ಬಿಟ್ಟು ಹೋಗೋದಕ್ಕೂ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಬ್ಬರಿಗೂ ಲಂಚ್ ಬಾಕ್ಸ್ ಹಾಕ್ಕೊಟ್ಟು ಕಳಿಸ್ಬಿಟ್ಟು ನಮ್ಮ ಅತ್ತೆಯವ್ರು ಹಾಕ್ಕೊಟ್ಟು ಕಳಿಸಿದ್ದಾಯ್ತು. ಹಾಗೆ ಇನ್ನು ಮಧ್ಯಾಹ್ನ ಸಾರಿಗೆ ಅಂತ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಒಂದೊಂದ್ಸಲ ಈ ಮಕ್ಕಳು ಚಟ್ನಿ ಬೇಡ ಅಂತಾರೆ, ಅದ್ರ ಜೊತೆಗೆ ಸ್ವಲ್ಪ ಈ ಥರ ಸಾಂಬಾರು ಮಾಡ್ಕೊಟ್ಬಿಟ್ರೆ ಸಾಂಬಾರು ತಿಂದಂಗೆ ಆಗುತ್ತೆ. ವಡೆ ಮಾಡೋಣ ಅಂದ್ಕೊಂಡಿದ್ದೆ. ವಡೆ ಎಲ್ಲ ರುಬ್ಬಿಟ್ಟು ನೆನೆಯೋಕ್ಕಿಟ್ಟಿದ್ದೆ. ಬೆಳಗ್ಗೆ ಎದ್ದು ಬರೋಷ್ಟರಲ್ಲಿ ತಾತ ಬೆಳಗ್ಗೆನೇ ಎದ್ದು 5 ಗಂಟೆಗೆ ಎದ್ಬಿಟ್ಟು ಕಸ ಕಿಚನ್ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಕಸ ತಗೊಂಡೋಗಿ ಬಿಸಾಕ್ಬಿಡ್ತಾರೆ. ಅದರಲ್ಲಿ ಇದನ್ನು ಬಿಸಾಕೋದೇ ಅಲ್ವ ಅಂತ ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ. ತಾತಂಗೆ ಅಡುಗೆ ಮನೆಯಲ್ಲಂತೂ ಏನೇ ಇರಬಾರ್ದು, ಇರೋದು ಬರೋದನ್ನೆಲ್ಲ ಬಿಸಾಕ್ಬಿಡ್ತಾರೆ. ಆಮೇಲೆ ಎಲ್ಲ ಬಿಸಾಕದ್ನ ಅಂತ ಬಂದು ಕೇಳ್ತಾರೆ. ಈ ದೊಡ್ಡವರು ವಯಸ್ಸಾದವ್ರಂತೂ ಒಂದು ಜಾಗದಾಗ ಕೂತ್ಕೊಳ್ಳೋದೇ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಅವ್ರ ಪಾಡ್ಗೆ ಅವರು ನಾನು ಮಾಡ್ತೀನಿ ಅಂತ ಕೆಲಸ ಮಾಡ್ತಾರೆ. ಈ ಥರ ನೋಡಿದ್ರೆ ಏನಾದ್ರು ಒಂದು ಎಡವಟ್ಟು ಮಾಡಿರ್ತಾರೆ. ಅದರಲ್ಲೂ ಈ ತಾತ ಅಂತೂ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ನಮಗಂತೂ ತಲೆನೋವು ಬಂದ್ಬಿಡುತ್ತೆ. ಈ ಮಕ್ಕಳು ಹೇಗೆ ಗಲಾಟೆ ಇನ್ನು ಹೇಳಿದ್ದನ್ನೇ ಹೇಳ್ತಾ ಇರ್ತಾರಲ್ವ. ಇನ್ನು ವಯಸ್ಸಾದವರು ಅವರು ಅದೇ ಥರನೇ ಸುಮ್ಮನೆ ಇರೋದಿಲ್ಲ. ಅವರು ಮಕ್ಕಳಂಗೆ ಆಡ್ತಾರೆ, ಏನು ಮಾಡೋಕ್ಕೂ ಆಗಲ್ಲ. ನಿಮ್ಮ ಮನೆಗಳಲ್ಲಿ ಇಲ್ಲಿಗೆ ಹೀಗೆ ಮಾಡ್ತಾರೆ ಇಲ್ಲ ಒಟ ಅಂತ ಮಾತಾಡ್ತಾ ಇದ್ದಾರೆ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲರೂ ಮಾಡೋ ಥರನೇ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ. ಇನ್ನು ನಮ್ಮ ಅತ್ತೆಯವ್ರಿಗೂ ಹೋಟೆಲ್ಗೆ ಇನ್ನು ಮಧ್ಯಾಹ್ನ ಊಟಕ್ಕೂ ಆಗುತ್ತಲ್ವ ಅಂತ ಹೇಳಿ ಅದನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿರೋವನ್ನೆಲ್ಲ ಆಚೆ ಕಳಿಸಿ ಇನ್ನು ನಮಗೋಸ್ಕರ ಕಾಯ್ತಾರೆ ಅಂತ ಕೆಲಸನೆಲ್ಲ ಮುಗಿಸ್ಕೊಂಡು ಇನ್ನು ಗಿಡ ಎಲ್ಲ ತಂದಿದ್ರಲ್ವ ವರಲಕ್ಷ್ಮಿ ಹಬ್ಬಕ್ಕೆ, ಆ ಗಿಡ ನಾನು ಕೊಟ್ಟಿರಲಿಲ್ಲ. ಇನ್ನು ಅದನ್ನ ನಾವೇ ತಗೊಂಡು ಸ್ವಲ್ಪ ಪಾಟ್ಗೆ ಅದೆಲ್ಲ ಚೇಂಜ್ ಮಾಡಿ ಹಾಕೋಣ ಅಂತ. ಅದು ಚಿಕ್ಕ ಪಾಟ್ ಇದೆಯಲ್ಲ, ದೊಡ್ಡ ಪಾಟ್ಗೆ ಹಾಕಿದ್ರೆ ಸ್ವಲ್ಪ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂತ. ಮನೇಲೆಲ್ಲ ಕೆಲಸ ಮುಗೀತು ಅಂದ್ಕೊಂಡಿದ್ರೆ ಅದರಲ್ಲಿ ಗಿಡಗಳೇನಾದರೂ ಸ್ವಲ್ಪ ಚೇಂಜ್ ಆಗಿಬಿಟ್ರೆ ನೋಡೋದಕ್ಕೆ ಒಂಥರ ಇದ್ದಿದ್ದ ಜಾಗದಲ್ಲೇ ಇದೆಯಾ ಬೋರ್ ಹೊಡ್ಬಿಡುತ್ತೆ. ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಅದರಲ್ಲಿ ಫೇಸ್ ವಾಶ್ ಮಾಡುವಂಥ ಬ್ರಷ್ಗಳು ಮತ್ತು ಮಸಾಜು ಇದು ತರಿಸಿದೆ. ಅದಕ್ಕೆ ಶೆಲ್ ಹಾಕಿ ನೋಡಬೇಕು ವರ್ಕ್ ಆಗುತ್ತೋ ಇಲ್ವೋ ಅಂತ. ಇನ್ನು ಇದೊಂದು ಸ್ಕಾರ್ಫ್ ಅನಿಸುತ್ತೆ, ತಲೆ ಕಟ್ಕೊಳ್ಳೋದು ಸ್ಕಾರ್ಫು. ನೈಟ್ ಹೊತ್ತಂತೂ ಫ್ಯಾನ್ ಹಾಕ್ಬಿಡ್ತಾರೆ. ಫ್ಯಾನ್ ಇರಲೇಬೇಕು ಮನೆಯಲ್ಲಿ, ಇಲ್ಲದೆ ಇರೋ ಆಗೋದೇ ಇಲ್ಲ. ಮಳೆ ಬಂದಾಗಲೂ ಫ್ಯಾನ್ ಹಾಕಿ ಇಡ್ತಾರೆ. ಚಳಿಗಂತೂ ಈ ಕಿವಿಯೆಲ್ಲ ನೋವು ಬಂದ್ಬಿಡುತ್ತೆ. ಅದರಲ್ಲಿ ಬಾಣಂತಿಯಲ್ಲೆಲ್ಲ ಕರೆಕ್ಟಾಗಿ ಆರೈಕೆ ಮಾಡಿಸ್ಕೊಂಡಿದ್ರೆ ತಲೆನೋವೇ ಇರ್ತಾ ಇರಲಿಲ್ಲ. ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಟೈಲ್ಸ್ ಮೇಲೆ ಕಾಲಿಗೆ ಬಿಟ್ರೆ ಸಾಕು, ಒಳ್ಳೆ ಕರೆಂಟ್ ಶಾಕ್ ಕೊಡ್ದಂಗೆ ಆಗುತ್ತೆ. ಈ ಟೈಲ್ಸ್ ಮೇಲೆ ಕಾಲು ಉರಿದ್ವೋ ಇಲ್ವೋ, ಪಾದದಿಂದ ಹಿಡ್ದು ಮೂಗಿಂದ ಹಿಡ್ದು ಅಕ್ಷಿ ಅಂತಾನೆ ಇರಬೇಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಕೆಲಸ, ತಲೆನೋವು ಬಂದ್ಬಿಡುತ್ತೆ. ಚಳಿಗೆ ಅಂತ ಅಲ್ಲ, ನಾರ್ಮಲ್ ಟೈಮಲ್ಲೂ ನಂದು ಇದೇ ಕೆಲಸನೇ. ಬೆಳಗಿಂದ ಎದ್ದ ತಕ್ಷಣ ಸಂಜೆವರೆಗೂ ಇದೇ ಕೆಲಸನೇ. ಈ ನೆಗಡಿ ಅಂತೂ ಬಿಟ್ಟೋಗೋದೇ ಇಲ್ಲ ನನಗೆ. ಇವಾಗಲೇ ಇಲ್ಲ, ಮದುವೆ ಮುಂಚೆಯಿಂದನೂ ಕೋಲ್ಡು, ತಣ್ಣೀರು ಬಿಟ್ಟರೆ ಆಗಲ್ಲ ಕೆಲಸ. ಈ ಡಸ್ಟು ಧೂಳು ಅದೆಲ್ಲ ಇರುತ್ತಲ್ವ, ಅದು ಸ್ವಲ್ಪ ಸೋಕಿದ್ರು ಸಾಕು ಉಸಿರು ಕಟ್ಟಾಗ ಆಗುತ್ತೆ. ಅದಕ್ಕೆ ಸ್ವಲ್ಪ ಅದನ್ನು ತರಿಸ್ಕೊಂಡೆ. ಇಂಥ ದಿನ ಇಲ್ಲ ಅಂದಂಗಿಲ್ಲ, ಯಾವಾಗ
ನೋಡಿದ್ರು ಕೋಲ್ಡೆ. ಇನ್ನು ಯಾವುದೇ ಕೆಲಸ ಮಾಡಿದ್ರು ಭಯದಿಂದ ಮಾಡಬೇಕು. ಯಾವ ಕೆಲಸ ಮಾಡಿದ್ರೆ ಏನಾಗುತ್ತೋ ಅನ್ನೋ ಜ್ವರ ಬಂದು ಕೂತ್ಕೊಂಡ್ರೆ ಮಕ್ಕಳು ನೋಡ್ಕೊಳ್ಳೋ ಯಾವಂದು ಇದೊಂದು ಭಯದಿಂದ ಎಲ್ಲರಿಗೂ ಇದ್ದೇ ಇರುತ್ತೆ. ನಾವು ಪೇಷಂಟಾಗಿ ಕೂತ್ಕೊಂಡ್ಬಿಟ್ರೆ ಮಕ್ಕಳು ನೋಡೋ ಯಾವ ಕೆಲಸ ಮಾಡೋ ಯಾವ ಅನ್ಸ್ಬಿಡುತ್ತೆ. ಈ ಥರ ಏನೇ ಕೆಲಸ ಮಾಡೋದು ಹುಷಾರಿಗೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಮತ್ತೆ ಇದೊಂದು ಆಯಿಲ್ ಬಾಟಲು. ನಾನು ಪ್ಲಾಸ್ಟಿಕ್ ಎಲ್ಲ ಬರುತ್ತೆ ಅನ್ಕೊಂಡಿದ್ದೆ. ಗಾಜಿನ ಬಾಟಲ್ ಇದು. ಒಗ್ಗರಣೆಗೆ ಹಾಕುವಂಥದ್ದು ಮತ್ತೆ ದೋಸೆಗೆ ಚಪಾತಿಗೆ ಸ್ಪ್ರೇ ಹೊಡಿತಾರೆ. ಆ ಥರ ಚೆನ್ನಾಗಿರುತ್ತೆ. ಎಣ್ಣೆ ಬಾಟಲ್ ಅಂದ್ರೆ ಒಂದು ಎರಡೆರಡು ಥರ ಇಡಬೇಕಾಗಿತ್ತು. ಇದು ಒಂದೇ ಥರ. ಇದು ಸ್ಪ್ರೇ ಹಾಕೋದು ಮತ್ತೆ ಒಗ್ಗರಣೆ ಹಾಕೋ ಥರ ಎಣ್ಣೆನೂ ಹಾಕ್ಬೋದು. ಆ ಥರ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಬಾಟಲ್ ಅಂತೂ. ನಿಮ್ಗೆ ಯಾರು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಾಂದರೆ ಮೀಶೋದಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಹಾಗೇನ ಪ್ಲಾಜಾ ಪ್ಯಾಂಟ್ ಇದು 2 ಥರ, ಬ್ಲ್ಯಾಕ್ ಒಂದು ಪರ್ಪಲ್ ಒಂದು. ಡೈಲಿ ಯೂಸ್ಗಾದ್ರೂ ಹಾಕೊಬೋದು, ಇಲ್ಲಾಂದರೆ ಹೊರಗಡೆ ಹೋಗಬೇಕಾದ್ರೂ ಹಾಕೊಬೋದು. ತುಂಬ ಚೆನ್ನಾಗಿದೆ ಪ್ಯಾಂಟ್ ಕೂಡ. ಇದು ಪರವಾಗಿಲ್ಲ, ಅಮೌಂಟ್ ಕೂಡ ಕೊಡ್ಬೋದು ಇದಕ್ಕೆ 350 ಏನೋ ಆಯಿತು. ಪರವಾಗಿಲ್ಲ, ಕೊಟ್ಟಿರೋ ದುಡ್ಡಿಗೂ ಚೆನ್ನಾಗೇ ಬಂದಿದೆ. ಇನ್ನು ರಾಜು ಬ್ರದರ್ ಬಂದು ಮಕ್ಕಳಿಗೆ ಅಂತ ಒಂದಷ್ಟು 4-5 ಬ್ಯಾಗ್ನ ಕೊಟ್ಬಿಟ್ಟು ಹೋದ್ರು. ಅವ್ರ ಮಗು ಬಂದು ಒಂದು 10 ಬ್ಯಾಗ್ ಆ ಥರ ಬುಕ್ ಮಾಡಿಬಿಟ್ಟಿದೆ ಅಂತ ಗೊತ್ತಿಲ್ಲದೇನೆ. ಮಗು ಕೈ ಫೋನ್ ಕೊಟ್ಟಿದ್ರನ ಬುಕ್ ಆಗಿಬಿಟ್ಟೈತೆ. ಅದಕ್ಕೆ ಸರಿ ಅಂತ ಧನುಗೆ ಚಾರ್ಮಿಗೂ ಒಂದಷ್ಟು ಬ್ಯಾಗ್ನ ಕೊಟ್ಟು ಕಳ್ಸಿದ್ರು. ನಿಮ್ಗೂ ಅವ್ರಿಗೂ ತೊಗೊಂಡು ಮತ್ತು ಮಕ್ಳಿಗೂ ಕೊಟ್ಟು ಕಳ್ಸಿದ್ರು. ಒಂದಷ್ಟು ಗೊಂಬೆಗಳನ್ನ ಮತ್ತು ಬ್ಯಾಗ್ನ ಬುಕ್ ಆಗಿಬಿಟ್ಟೈತೆ. ಪಾಪ ಮಗು ಕೈಗೆ ಅದಕ್ಕೆ ಫೋನ್ ಕೊಡಬಾರ್ದು ಅನ್ನೋದು. ಅದನ್ನು ಕ್ಯಾನ್ಸಲ್ ಮಾಡೋಕ್ಕೂ ಆಗಲಿಲ್ಲ, ಬಿಡೋಕ್ಕೂ ಆಗಲಿಲ್ಲ. ಸರಿ ಅಂತ ತೊಗೊಂಡು ಇನ್ನು ಗೊತ್ತಿರೋರಿಗೆಲ್ಲ ಮಕ್ಕಳಿಗೆಲ್ಲ ಬ್ಯಾಗ್ ಅದೆಲ್ಲ ಶೇರ್ ಮಾಡ್ಕೊಂಡು ನಾನು ಚಾರ್ವಿ ಅಂತೂ ಇನ್ನೂ ನೋಡಲಿಲ್ಲ. ಅವ್ರು ಬಂದಿದ್ದ ತಕ್ಷಣ ಎತ್ತಿಕ್ಬಿಟ್ಟಿದ್ದೆ. ಸರಿ ಅವ್ರು ಬಂದ್ಮೇಲೆ ತೋರ್ಸೋಣ ಕೊಡೋಣ ಅಂತ. ನೋಡಿದ್ರೆ ಬ್ಯಾಗ್ ಅಂತೂ ಇದೇ ಬ್ಯಾಗ್ ಬೇಕು ಅಂತ ಹಠ ಹಿಡಿದು ಕೂತ್ಕೊಂತಾರೆ. ಎಷ್ಟು ಬ್ಯಾಗ್ಗಳಿದ್ರೆ ಏನು, ಓದೋದ್ರಲ್ಲ ಐತೆ ಅವ್ರ ಜೀವನ. ಇನ್ನು ಟೈಮ್ ಬೇರೆ 12 ಆಗಿತ್ತಲ್ವ. ಧನು ಸ್ಕೂಲಿಂದ ಕರ್ಕೊಂಬರೋಣ ಅಂತ ನಾನು ಹೋಟೆಲ್ ಹತ್ರ ಹೋಗಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಹೋಟೆಲ್ ಹತ್ರ ಇತ್ತು. ಧನನ ಹೋಗಿ ಸ್ಕೂಲ್ ಹತ್ರ ಕರ್ಕೊಂಡು ಬಂದು ಹೋಗೋಷ್ಟರಲ್ಲಿ ಪ್ರೋಗ್ರಾಮ್ ಎಲ್ಲ ಆಗೋಗಿತ್ತು. ಯಾಕೆ ಮಾಡ್ತಾರೆ ಏನು ಪ್ರೋಗ್ರಾಮ್ ನೋಡೋಣ ಅಂತಂತ ಹೋಗಿದ್ದೆ. ಗುರುವಾರ ಕೃಷ್ಣ ಜನ್ಮಾಷ್ಟಮಿ, ಶನಿವಾರ ಇರೋದು ಕೃಷ್ಣ ಜನ್ಮಾಷ್ಟಮಿ. ಮಕ್ಕಳು ಸ್ವಲ್ಪ ಮುಂಚೆನೆ ಪ್ರೋಗ್ರಾಮ್ ಅದೆಲ್ಲ ನಡೆಸಿ ಅವ್ರಿಗೆ ಸ್ವೀಟ್ಸ್ ಅದರಲ್ಲಿ ಕೊಟ್ಟು ಕಳಿಸ್ತಾರೆ. ಇನ್ನು ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಶುಕ್ರವಾರ, 2 ಒಂದೇ ದಿನ ಇಟ್ಕೊಂಡಿದ್ರು ಪ್ರೋಗ್ರಾಮ್ನ. ಇದು ಧನು ಸ್ಕೂಲಲ್ಲಿ ಕೊಟ್ಟಿದ್ದು. ಧನುನ ಮಧ್ಯಾಹ್ನ ಬಿಟ್ಬಿಟ್ಟು ಚಾರ್ವಿಗೆ ಸಂಜೆವರೆಗೂ ಐತೆ ಸ್ಕೂಲು. ಕರ್ಕೊಂಡು ಬಂದಿಲ್ಲ. ಬೆಳಿಗ್ಗೆ ಗಡಿ ಬೆಳೆಯಲ್ಲಿ ಫೋಟೋನೇ ತೆಗ್ದಿಲ್ಲ. ಚಾರ್ವಿದು ಧನುದು ಯಾಗಿದೆ ಏನೋ ಅಂತ ಟೈಮ್ ಆಗೋಯ್ತು ಅಂತ ಹಂಗೆ ಕಳಿಸಿದ್ದಾಯ್ತು. ಈಗ ಬಂದ ತಕ್ಷಣ ಫೋಟೋ ಹಿಡಿಯೋಣ ಇರೋ ಅಂದರೆ ಇಡ್ತಾನೆ ಇಲ್ಲ. ಆನ್ಲೈನಲ್ಲಿ ಬಟ್ಟೆ ತೊಗೊಂಡ್ರವೆ ಏನಿದ್ರು ಮನೆಗೆ ಹಾಕುವಂಥ ಬಟ್ಟೆನೇ ತೊಗೊಬೇಕು. ಈ ಹೊಸ ಬಟ್ಟೆ ಎಲ್ಲ ತೊಗೊಂಡ್ರೆ ಆಗಲ್ಲ. ನೋಡು, ಅವ್ನು ಫಸ್ಟ್ ಟೈಮ್ ಹಾಕಿದ್ದು ಹೋಗಿ ಬರೋ ಅಷ್ಟರಲ್ಲಿ ಪ್ಯಾಂಟ್ ಎಲ್ಲ ಕಿತ್ತೋಗಿದೆ. ಹೊಸ ಬಟ್ಟೆ ಎಲ್ಲ ಬರಲ್ಲ. ಏನಿದ್ರು ಮನೆಗೆ ಹಾಕುವಂಥ ಬಟ್ಟೆ ತೊಗೊಂಡ್ರು ಪರವಾಗಿಲ್ಲ. ಈ ಬಟ್ಟೆ ಎಲ್ಲ ಅಷ್ಟೊಂದು ಬಾಳಿಕೆ ಬರಲ್ಲ. ಅದಕ್ಕೆ ಬಟ್ಟೆ ತೊಗೊಬಾರ್ದು ಅನ್ನೋದು. ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರು ಒಂದು 3-4 ವರ್ಷನೂ ಬರುತ್ತೆ ಬಟ್ಟೆ. ಆ ಥರ ಇರುತ್ತೆ. ಇದೆಲ್ಲ ಏನಿದ್ರು ವರ್ಷನೂ ಬರಲ್ಲ. ಒಂದೆರಡು ತಿಂಗಳು ಅಷ್ಟೇ. ತಿಂಗಳು ಗಂಟೆ ಫಸ್ಟ್ ಟೈಮ್ಗೆ ಬಟ್ಟೆ ಕಿತ್ತೋಗಿದೆ ಮೀಶೋ ಇಂದ ತರಿಸಿರೋ ಬಟ್ಟೆ. ಇನ್ನೊಂದು ಬಟ್ಟೆ ಹಾಕುವಂತ ಸ್ಕೂಲಲ್ಲಿ ಏನೇನು ನಡೀತು ಏನು ಅಂತ ಹೇಳ್ತಿದ್ದ. ಈ ತರ ಹೇಳ್ಕೊಟ್ರು ಅಂತ ಹೇಳ್ತಾ ಇದ್ದ ಅವನು. ಈ ಚಿಕ್ಕ ಮಕ್ಳು ಮಾತಾಡೋದೇ ಒಂಥರ ಚಂದ. ಮುದ್ದಾಗಿ ಬಾಯ್ ಬಿಟ್ಟು ಅವರು ಮಾತಾಡಕ್ ಬರ್ದೇ ಇದ್ರು ಒಂದು ತೋರ್ಲು ಮಾತು ಇದೆಯಲ್ಲ, ಅದನ್ನು ಕೇಳೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಮತ್ತೆ ಇದು ಶುಕ್ರವಾರ ದಿನ ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 15ನೇ ತಾರೀಕು. ಹಾಗೆ ಇವತ್ತಿನ ದಿನನೇ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ. ಜಿಯಾ ಪೋಸ್ಕೊಂಡು ಧನು हाँ डैडी जैसे जे पसंद है ఏ అవ్వ వచ్చేలే పోరాయి. అవ్వ వచ్చేలేదు, నువ్వే షైపో బువ్వ. ఏమేమి చేసావు బువ్వ? ధను ధను నాకి నాకి నాకు ఇచ్చేదా ఏమా? చూడు ఎత్తుకో. లేదా చాలు ఏ పొడతావురా. ಕಣ್ಣು
ಮುಚ್ಚಿಕೊಂಡ್ಬಿಡು ಅಷ್ಟೆಲ್ಲ ಒಂದಿನ ಆಗೋ ಗೊತ್ತೆ ಎಷ್ಟು ಬೇಗ ಬೆಳಕಾಗುತ್ತೋ ಅನ್ನೋ ಗೊತ್ತಿಲ್ಲ. ನಿಜವಾಗ್ಲೂ ತಲೆನೋವೇ ಬಂದ್ಬಿಡುತ್ತೆ ಈ ಕೆಲಸ, ಈ ಕಿಚನ್ ನೋಡೋದ್ರೆ ನಿಜವಾಗ್ಲೂ ಅಳು ಬಂದ್ಬಿಡುತ್ತೆ. ಏನಪ್ಪ ಈ ಜೀವನ ಅಂತ ಅನಿಸುತ್ತೆ. ಇನ್ನು ಫಿಲಮ್ ನೋಡ್ತಾ ಕೆಲಸ ಎಲ್ಲ ಮುಗಿಸ್ಕೊಂಡೆ. ರೇಷನ್ ತೊಗೊಂಬಂದಿದ್ರು ರಾಜು ಅವರು, ರೇಷನ್ ಎಲ್ಲ ಜೋಡಿಸ್ಕೊಂಡು ಫಿಲಮ್ ನೋಡ್ತಾ ವೀರಪ್ಪ ನಾಯಕ ಫಿಲಮ್ ಹಾಕಿದ್ರು. ಅದು ನೋಡಿಕೊಂಡು ಇನ್ನು ಅದೇ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ನಾಷ್ಟಕ್ಕೆಲ್ಲ ರೆಡಿ ಮಾಡಿದ್ದೆ. ಇನ್ನು ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ಮತ್ತು ಪಾಸ್ತಾ ಇತ್ತಲ್ವ, ಪಾಸ್ತಾ ತೊಗೊಂಡು ಅದರಲ್ಲಿ ಪಾಯಸ ಥರ ಮಾಡಿ ಕೊಟ್ಟಿದ್ದೆ. ತೆಂಗಿನಕಾಯಿ ಅದೆಲ್ಲ ಹಾಕ್ಬಿಟ್ಟು ಈ ರೆಸಿಪಿ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ನಾನು ಎಷ್ಟೇ ವಿಡಿಯೋ ಮಾಡಿದ್ದು. ಮಕ್ಕಳು ವಿಡಿಯೋ ಒಂದು ಇಂಡಿಪೆಂಡೆನ್ಸ್ ಡೇ ದಿವಸ ಒಳ್ಳೆ ರೀಲ್ಸ್ ಮಾಡೋಣ ಅಂದರೆ ಅವ್ರು ಹೇಳಿದ ಮಾತೇ ಕೇಳ್ತಾರಲ್ಲ. ಹೋಟೆಲ್ ಹತ್ರ ಬೆಳಗ್ಗೆನೇ ಹೋಗಿ ಮಧ್ಯಾಹ್ನ ಒಂದು 2 ಗಂಟೆ ಹಂಗೆ ಬಂದರು. ಬಂದಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಸರಿ ಅಂತ ವಿಡಿಯೋ ಮಾಡೋಣ ಅಂದರೆ ಮಾತೇ ಕೇಳ್ತಿಲ್ಲ. ಅವ್ರಿಗೆ ಇಷ್ಟದಾಗ ನಿಲ್ಸ್ಕೋ ಚಾಪಿ. ಇನ್ನು ಸಂಜೆ ಮೇಲೆ ಮಕ್ಕಳು ಟ್ಯೂಷನ್ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಈ ಚಾನಲ್ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಇಲ್ಲಿ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು, ಬಾಯ್.